ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಕಷಾಯದೊಂದಿಗೆ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಈಗ ನೋಡಿ, ಕಷಾಯ ಮಾಡಿಕೊಂಡೆ. ಚಹಾ ಬದಲು ಕಷಾಯ ಮಾಡ್ಕೊಂಡಿದ್ದೀನಿ. ಈ ಥರ ಕಷಾಯ ವಾರದಲ್ಲಿ 1-2-3 ಸಲ ಕುಡಿತಾ ಇರ್ತೀನಿ. ನೋಡಿ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಕಷಾಯ ಕುಡಿಯೋದ್ರಿಂದ ಎಲ್ಲ ಸಮಸ್ಯೆನೂ, ನಮ್ಮ ದೇಹದಲ್ಲಿ ಆಗ್ತಿರುವ ಎಲ್ಲ ಸಮಸ್ಯೆನೂ ನಾವು ಕಡಿಮೆ ಮಾಡ್ಕೋಬೋದು. ಈಗ ತುಂಬ ಬಿಸಿ ಬಿಸಿ ಇದೆ, ಸ್ವಲ್ಪ ಆರಲಿ ಅಂತ ಬಿಟ್ಟಿದ್ದೀನಿ. ಈಗ ನೋಡಿ, ಹೊರಗಿನ ವಾತಾವರಣ ಎಲ್ಲ ಈ ಥರ ಇದೆ. ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಕಸ ಹೊಡೆದು ಎಲ್ಲ ಮುಗಿಸಿದ್ದೀನಿ ಕೆಲಸ. ಈಗ ಕಷಾಯ ಒಂದು ಕುಡಿದ್ಬಿಟ್ಟು ಹಾಗೆ ವಾಕಿಂಗಿಗೆ ಹೋಗಬೇಕು. ವಾಕಿಂಗಿಗೆ ಹೋಗಿ ಬಂದು ಆಮೇಲೆ ನಾಷ್ಟ ಮಾಡಬೇಕು. ನೋಡಿ, ಮನೆ ಒಳಗಡೆ ಎಲ್ಲ ಈ ಥರ ಇದೆ. ನೋಡಿ, ನಮ್ಮ ಸಾಯಿಬಾಬಾನ ನೋಡಿ. ಈಗ ಕಷಾಯ ಕುಡಿದು ವಾಕಿಂಗಿಗೆ ಹೋಗಿ ಬರ್ತೀನಿ. ನೋಡಿ, ವಾಕಿಂಗಿಗೆ ಬಂದೆ. ನೋಡಿ, ಸೂರ್ಯ ಎಲ್ಲ ಮೇಲೆ ಬರ್ತಾ ಇದ್ದಾನೆ. ಬಿಸಿಲು ಬಂದಿದೆ. 8 ಗಂಟೆ ಆಗಿದೆ. ಈಗ ಟೈಮ್ ಆಗಲಿ ಎಷ್ಟು ಬಿಸಿಲು ಬಂದಿದೆ ನೋಡಿ. ಎಷ್ಟು ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪಾರ್ಕ್ ಎಲ್ಲ, ಗಿಡಗಳೆಲ್ಲ ಹಸಿರಾಗಿ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಈ ಗಿಡಗಳ ಮಧ್ಯೆ ವಾಕಿಂಗ್ ಮಾಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ. ಹಾಗೆ ವಾಕಿಂಗ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಎಕ್ಸಸೈಜ್ ಎಲ್ಲ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಮತ್ತೆ ಎಲ್ಲ ನಾಷ್ಟ ಮಾಡ್ಕೋಬೇಕು. ಬೇಗನೆ ಜನ ಬಂದಿರ್ತಾರೆ ಇಲ್ಲಿ. ಈಗ ಅಂದರೆ 5 ಗಂಟೆಲಿಂದನೇ ಬಂದಿರ್ತಾರೆ. ನಾನು ಬರೋದು ತುಂಬ ಲೇಟ್ ಆಗುತ್ತೆ. ನನಗೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಈಗ ಮನೆಗೆ ಬಂದೆ ನೋಡಿ. ಇವತ್ತು ಸೌತೆಕಾಯಿ ಮತ್ತು ರಾಗಿ ಹಿಟ್ಟು ಹಾಕಿ ತಾಲಿಪೀಠ ಮಾಡ್ಕೋತಾ ಇದ್ದೀನಿ ನೋಡಿ. ಈರುಳ್ಳಿ, ಸೌತೆಕಾಯಿ, ಕರಿಬೇವು, ತೆಂಗಿನ ತುರಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರಾಗಿ ಹಿಟ್ಟು ಹಾಕ್ಕೊಂಡು ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೆಲ್ಲ ಎಲ್ಲನೂ ಹಾಕೋಬೇಕು. ಬೆಲ್ಲದ ಬದಲಿಗೆ ಸಕ್ಕರೆ ಹಾಕೋತಾ ಇದ್ದೀನಿ ಇವತ್ತು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು, ಇನ್ನೂ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಹೀಗಾಗಿ ನಾನು ಕರಿಬೇವು ಅಷ್ಟೇ ಹಾಕ್ಕೊಂಡಿದ್ದೀನಿ. ತುಂಬ ಹೆಲ್ತಿ ಫುಡ್ ಇದು. ಸೌತೆಕಾಯಿನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀರು ಸೌತೆಕಾಯಿ ಅದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಜೀರ್ಣಕ್ರಿಯೆಗೆ ಎಲ್ಲ ಸೌತೆಕಾಯಿ ತುಂಬಾ ಒಳ್ಳೆಯದು. ರಾಗಿ ಹಿಟ್ಟು ಅಂದರೆ ಬರೀ ರಾಗಿ ಹಿಟ್ಟಲ್ಲ, ಅದು ರಾಗಿ, ಗೋಧಿ, ಆಮೇಲೆ ಎಲ್ಲ ಥರ ಬೇಳೆಕಾಳುಗಳು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಮಾಡಿರುವ ರಾಗಿ ಪೌಡ್ರ್. ಅದು ತುಂಬ ಹೆಲ್ತಿ ಪೌಡ್ರು. ಅದನ್ನು ಹಾಕ್ಕೊಂಡು ನಾನು ಇವತ್ತು ತಾಲಿಪೀಠ ಮಾಡ್ಕೋತಾ ಇದ್ದೀನಿ ನೋಡಿ. ಈಗ ಆದಷ್ಟು ನಾನು ಅಕ್ಕಿ ಐಟಮನ್ನು ಕಡಿಮೆ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಹಂಚಿಟ್ಕೋಬೇಕು. ಈಗ ಹಂಚಿಟ್ಕೊಂಡು ಕಾದ ಮೇಲೆ ಅದನ್ನು ಚೆನ್ನಾಗಿ ತೆಳ್ಳಗೆ ಮಾಡಿ ತಟ್ಟಬೇಕು. ಅದರಲ್ಲಿ ಫಸ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಆಮೇಲೆ ಅದರಲ್ಲಿ ತಟ್ಟಬೇಕು. ತೆಳ್ಳಗೆ ಮಾಡಿಕೊಂಡು ತಟ್ಟಬೇಕು. ತಟ್ಟಿ ಆಮೇಲೆ ಮೇಲಿಂದ ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡು ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟು ಬೇಯಿಸಬೇಕು. ಮೇಲೆ ಮತ್ತೆ ತಿರುವಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು.
ಈಗ ನೋಡಿ ಎಣ್ಣೆ ಹಾಕ್ಕೊಂಡು ನಾನು ತಟ್ತಾ ಇದ್ದೀನಿ ನೋಡಿ. ಸಣ್ಣ ಸಣ್ಣದಾಗಿ 2 ಮಾಡ್ಕೋತಾ ಇದ್ದೀನಿ. ಈ ಥರ ಗಟ್ಟಿ ಇಟ್ಕೊಂಡು ಚೆನ್ನಾಗಿ ತಟ್ಟಬೇಕು ನೋಡಿ. ಈ ಥರ ತಟ್ಕೋಬೇಕು. ಕ್ಯಾಮ್ರಾ ಈ ಕಡೆ ಇದೆ, ಹೀಗಾಗಿ ನಿಮಗೆ ತೋರಿಸೋದಕ್ಕೆ ಆಗ್ತಾ ಇಲ್ಲ ತಟ್ಟೋದನ್ನು. ತುಂಬ ಹೆಲ್ತಿ ಫುಡ್ ಇದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಥರ ಎಲ್ಲ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಪೌಷ್ಟಿಕಾಂಶ ಮತ್ತು ಬೊಜ್ಜು ಎಲ್ಲ ಕಡಿಮೆ ಆಗುತ್ತೆ ನೋಡಿ. ಈ ಥರ ತಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ. ಹಾಗೆ ಈಗ ಸಣ್ಣ ಉರಿಯಲ್ಲಿ ಮುಚ್ಚಿಡಬೇಕು, ಅಂದರೆ ಚೆನ್ನಾಗಿ ಬೇಯುತ್ತೆ. ಬೆಂದ ಮೇಲೆ ಆಮೇಲೆ ತಿರುಗಿ ಹಾಕಬೇಕು. ತಿರುಗಿ ಹಾಕಿ ಹಾಗೆ ಮತ್ತೆ ಸ್ವಲ್ಪ ಮುಚ್ಚಿಡಬೇಕು. ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ರೆಡಿಯಾಗುತ್ತೆ ತಾಲಿಪೀಟ್ಟು. ಪೌಷ್ಟಿಕಕರವಾದ ತಾಲಿಪೀಟ್ಟು ರೆಡಿಯಾಗುತ್ತೆ. ರಾಗಿ ಹಿಟ್ಟಿನ ಹಾಗೂ ಸೌತೆಕಾಯಿ ಹಾಕಿದ ತಾಲಿಪೀಟ್ಟು ರೆಡಿಯಾಗುತ್ತೆ. ಬೆಳಿಗ್ಗೆ ನಾಷ್ಟಕ್ಕಂತೂ ತುಂಬಾ ಒಳ್ಳೆಯದು ನೋಡಿ. ಈ ಥರ ಎಲ್ಲ ಮಾಡಿಕೊಂಡ್ರೆ ಬರೀ ದೋಸೆ, ಇಡ್ಲಿ, ಪಡ್ಡು ಅಂತ ಅಂದರೆ ಬರೀ ಅಕ್ಕಿ ಐಟಮ್ ಆಗಿಬಿಡುತ್ತೆ. ಬೊಜ್ಜು ಇನ್ನಷ್ಟು ಜಾಸ್ತಿ ಬರುತ್ತೆ, ಅದಕ್ಕೆ ಕಡಿಮೆ ಮಾಡ್ತಾ ಇದ್ದೀನಿ. ಈ ಥರ ಚಪಾತಿ, ತಾಲಿಪೀಟ್ಟು, ಆಮೇಲೆ ಗೋಧಿ ಐಟಮೇ, ಗೋಧಿ, ನವಣೆ, ಜೋಳ ಈ ಥರ ಐಟಮನ್ನು ನಾವು ತಗೊಂಡ್ರೆ ತುಂಬಾ ಒಳ್ಳೆಯದು. ಈಗೀಗ ನನಗೆ ಈ ಬೊಜ್ಜಿನಿಂದ ತುಂಬ ತೊಂದರೆ ಆಗ್ತಾ ಇದೆ, ಹೀಗಾಗಿ ಅಕ್ಕಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಹಾಗೆ ಡೈಲಿ ಕಷಾಯ ಕುಡಿತಾ ಇದ್ದೀನಿ. ಡೈಲಿ ಅಂದರೂ ಒಂದು ವಾರ ದಿನಕ್ಕೆ 4 ದಿನ ಈ ಥರ ಕುಡಿತಾ ಇದ್ದೀನಿ. ಡೈಲಿ ಅಂದ್ರೆ ಡೈಲಿ ಕುಡಿತಾ ಇಲ್ಲ. ನೋಡಬೇಕು, ಆರೋಗ್ಯ ಸಮಸ್ಯೆ ಈಗಲಾದರೂ ಸ್ವಲ್ಪ ಕಡಿಮೆ ಆಗತ್ತೆ. ನಾವು ಕರೆಕ್ಟಾಗಿ ಪಾಲಿಸಿದರೆ ಆಗೇ ಆಗುತ್ತೆ. ಇದಕ್ಕೆ 100ಕ್ಕೆ 100% ಇದು. ಮೊದಲೆಲ್ಲ ನಾನು ಮಾಡಿದ್ದೀನಿ, ಈ ಮಧ್ಯದಲ್ಲಿ ಕೆಲಸದ ಒತ್ತಡದಲ್ಲಿ ಇದೆಲ್ಲ ಬಿಟ್ಟಿದ್ದೆ. ಹೀಗಾಗಿ ಮತ್ತೆ ಸಮಸ್ಯೆ ಶುರುವಾಗಿದೆ ನನಗೆ. ಈಗ ಮತ್ತೆ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಎಲ್ಲನೂ ಕಡಿಮೆ ಆಗುತ್ತೆ. ಅದರಲ್ಲಿ ನಾವು ಊಟನೂ ಕರೆಕ್ಟಾಗಿ ನಾವು ಲಿಮಿಟೆಡ್ ಊಟ ಕರೆಕ್ಟಾಗಿ ಮಾಡಬೇಕು. ಬೊಜ್ಜು ಬರೋ ಐಟಮನ್ನು ಫುಲ್ಲು ನಾವು ಬಿಡಬೇಕು. ಬಿಟ್ಟರೆ ಎಲ್ಲನೂ ಸರಿಯಾಗತ್ತೆ ನೋಡಿ. ನಿಮಗೂ ಈ ಥರ ಪ್ರಾಬ್ಲಮ್ ಇದ್ದರೆ ಇದನ್ನು ಪಾಲಿಸಿ, ಎಲ್ಲನೂ ಕಡಿಮೆ ಆಗುತ್ತೆ. ಆರೋಗ್ಯ ಒಂದಿದ್ದರೆ ನಾವು ಏನು ಬೇಕಾದರೂ ಮಾಡಿ ಜೀವನ ಮಾಡ್ಬೋದು. ಆರೋಗ್ಯನೇ ಸರಿ ಇಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಡಿ. ಡೈಲಿ ವಾಕಿಂಗು, ಎಕ್ಸಸೈಜು, ಯೋಗ ಈ ಥರ ಎಲ್ಲ ಮಾಡೋದ್ರಿಂದ ನಮ್ಮ ಆರೋಗ್ಯದ ಸಮಸ್ಯೆ ಪೂರ್ತಿಯಾಗಿ ನಾವು ಕಡಿಮೆ ಮಾಡ್ಕೋಬೋದು. ಎಷ್ಟೋ ಜನರಿಗೆ ಮೊಣಕಾಲು ನೋವು, ನಡದ ನೋವು ಎಲ್ಲನೂ ತುಂಬ ಜಾಸ್ತಿ ಆಗ್ತಾಯಿದೆ. ಈಗಂತೂ ನಡೆದಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ನಾನು ವಾಕಿಂಗ್ ಹೋದಲ್ಲೆಲ್ಲ ಎಷ್ಟೋ ಜನ ಬರ್ತಾರೆ, ಪಾಪ ನಡೆದಾಡೋಕ್ಕೆ ಆಗಲ್ಲ ಅವರಿಗೆ, ಅಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ನೀವು ಒಂದು 40 ದಾಟಿದ ಕೂಡಲೇ ಎಲ್ಲನೂ ಶುರು ಮಾಡಿಕೊಳ್ಳಿ. ಎಕ್ಸಸೈಜು, ಯೋಗ, ವಾಕಿಂಗು ಮತ್ತು ಒಳ್ಳೆ ಆಹಾರಗಳನ್ನು ತಿನ್ನೋದ್ರಿಂದ ಅಕ್ಕಿ ಐಟಮನ್ನು ಕಡಿಮೆ ಮಾಡಿ ಬೇರೆ ಸೊಪ್ಪು, ತರಕಾರಿ, ಹಣ್ಣು ಮತ್ತು ಒಳ್ಳೊಳ್ಳೆ ರಾಗಿ ಉಪಯೋಗಿಸಿ, ಜೋಳ, ರಾಗಿ, ನವಣೆ, ಸಜ್ಜೆ ಈ ಥರದ್ದೆಲ್ಲ ಉಪಯೋಗಿಸಿ, ಮತ್ತು ಮೊಳಕೆ ಕಾಳು, ಹಾಲು, ಮೊಸರು ಈ ಥರದ್ದೆಲ್ಲ ಉಪಯೋಗಿಸಿದರೆ ನಿಮಗೆ ದೇಹದಲ್ಲಿ ಏನೇನು ಪೌಷ್ಟಿಕಾಂಶ ಬೇಕೋ ಅದೆಲ್ಲ ಸಿಗುತ್ತೆ. ಆಮೇಲೆ ಈ ಥರ ನೋವುಗಳು ಕಡಿಮೆ ಆಗುತ್ತವೆ, ಸುಸ್ತು ಕಡಿಮೆ ಆಗುತ್ತೆ. ವಾಕಿಂಗ್ ಮಾಡೋದ್ರಿಂದ ನಮ್ಮ ಮೈಕೈ ನೋವು ಎಲ್ಲನೂ ಕಡಿಮೆ ಮಾಡ್ಕೋಬೋದು ನೋಡಿ. ಈ ಥರ ಆಯಿತು ನೋಡಿ. ಕಲರು ಸ್ವಲ್ಪ ಚೆನ್ನಾಗಿರೋದಿಲ್ಲ ನೋಡೋಕ್ಕೆ, ಆದರೆ ಹೆಲ್ತಿ ಫುಡ್ಡು. ಈಗ ನೋಡಿ ಎಲ್ಲ ನಾಷ್ಟ ಮುಗಿಸ್ಕೊಂಡು ಮತ್ತೆ ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ. ಇವತ್ತಿದು 3 ಬ್ಲೌಸ್ ಕೊಡಬೇಕಾಗಿತ್ತು. ಈಗ 2 ಸ್ಟಿಚ್ ಮಾಡಿದ್ದೀನಿ. ಇದು ಕೊನೆ ಬ್ಲೌಸು.
ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಇದನ್ನು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಅಡುಗೆ ಕೆಲಸ ನೋಡಿ. ಸ್ನಾನ ಮಾಡಬೇಕು, ಬಟ್ಟೆ ಒಕ್ಕೋಬೇಕು, ಆಮೇಲೆ ಪೂಜೆ ಮಾಡಬೇಕು. ಪೂಜೆ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡ್ಕೋಬೇಕು. ಮತ್ತು ಅಡುಗೆ ಮಾಡಿ ಊಟ ಮಾಡಿ ಮತ್ತೆ ಸ್ಟಿಚ್ಚಿಂಗ್ ಕಡೆ ಮತ್ತೆ ಸ್ಟಿಚ್ಚಿಂಗು ನೋಡಿ ಇದೇ ಆಗುತ್ತೆ ನೋಡಿ. ಇಡೀ ದಿನ ನಮ್ಮ ಕೆಲಸದಲ್ಲೇ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.